ಮಾಡ್ತಾವೆ ಸರ್. ಇನ್ನೊಂದು ಸರ್, ನಮ್ಮಲ್ಲಿ ಯಾರು ತಗೊಳಂಗಿಲ್ಲ ರೀ. ಅದ್ರ ಫಲ ಬಿಟ್ಟಂದ್ರೆ ಅದು ಫಲ ತಿನ್ನಂದ್ರೆ ಅವಾಗ ಅವ್ರಿಗೆ ಆಸಕ್ತಿ ಬರ್ತದೆ. ಈಗ ಹಂಗೆ ಸುಮ್ಮ ಗಿಡ ಹಚ್ಚೋದು ಯಾರು ಹಚ್ತಾರೆ ರೀ? ನಮ್ಮ ಜೀವನಕ್ಕೋಸ್ಕರ ಸರ್. ಯಾಕಂದ್ರೆ ನಮಗೆ ಎಲ್ಲ ಯಾರೇ ಸರ್ಕಾರಿ ನೌಕರಿ ಮಾಡಿದ್ರು ಅವ್ರಿಗೆ ಪೆನ್ಷನ್ ಬರ್ತದೆ. ನಮಗೆ ಪೆನ್ಷನ್ ಇಲ್ಲ ಸ್ವಾಮಿ. ಸ್ಪೆಷಲ್ KSRTC ಡ್ರೈವರ್ಸ್ ಕಂಡಕ್ಟರ್ ನಮ್ಗೆ ಯಾರೇ ಒಟ್ಟು KSRTC ಒಳಗೆ ಅವ್ರು ಯಾರಿಗೆ ಪೆನ್ಷನ್ ಕಡಿಮೆ ಸರ್, 1000-2000 ಕೊಡ್ತಾರೆ ಸರ್. ಏನು ಮಾಡ್ಕೇಳ್ರಿ? ಅದಕ್ಕೆ ನಾವು ನಮ್ಮ ಜೀವನಕ್ಕೆ ನಾವು ಮಾಡ್ಕೋಬೇಕಲ್ಲ ಸರ್. ಈಗ ನಮ್ಮದು ಈಗ ಮುಪ್ಪಿನ ವಯಸ್ಸು ಸರ್ ನಮ್ಮದು. ಏನು ಮಾಡೋದ್ರಿ? ಈಗ ಸಾಗಿಂದಪ್ಪ ನಮಗೆ ಫಲ ಚಲೋ ಆದ್ರೆ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಆದ್ರೆ ಭಾಳ ಹೆಲ್ಪ್. ಹ್ಞೂ ಸರ್. ನಾವು ಏನು ಹಾಕಂಗೆ ಗೊಬ್ಬರ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ ಸರ್. ಹ್ಞೂ ಸರ್. ನಮ್ಮ ಜೀವನಕ್ಕೆ ಏನು ಕಷ್ಟ ಇಲ್ಲ ರೀ ಸರ್. ಈ ಥರ ಗಿಡ ಹಚ್ಚಿದಾಗ ಯಾರು ಬೈದಿರ್ಬೇಕು? ಅಂದರೆ ಈತೇನು ಮಾಡ್ತಾನೆ, ಆತೇನು ಮಾಡ್ತಾನೆ, ಇದೆಯಲ್ಲ ಇದು ಬಸ್ನಾಗ ಕಣ್ಣು ಚೀಟಿ ಟಿಕೆಟ್ ಹರಿದತ್ತು ಈತೇನು ಮಾಡ್ತಾನೆ ಇತ್ತ ಅಂತೇಳಿ. ರೋಸ್ ವಾಟರ್ ಆ್ಯಪಲ್ 44 ಸರ. ಆಮೇಲೆ ಮೊಟೋವಾ 30 ಸರ. ಆಮೇಲೆ ಇದು ಬಟರ್ ಫ್ರೂಟು ಅದು ಒಂದು 32 ಸರ. 3 ಹಲಸು, ಒಂದು 2 ಮೋಸಂಬಿ, ಒಂದು 3 ಪಪ್ಪಾಯಿ, ಒಂದು 25 ಬಾಳೆ. ಆಮೇಲೆ ಏನು ಸರ, ಈಗ ಕಾಟಿಮಾನ್ ಮ್ಯಾಂಗೋ ಅಂತೇಳಿ ಸರ, ಅದೊಂದು ತಳಿ, ಅದು ಒಂದು 30 ಗಿಡ ಅದಾವೆ ಸರ್. ಹೆಗ್ 50 ಫ್ರೂಟ್ ಒಂದು 5 ಅದಾವೆ ಸರ್. ಇದು ಕಂಚಿಕಾಯಿ ಅಂತ ಉಪ್ಪಿನಕಾಯಿ ಹಾಕ್ತಾರಲ್ಲ ಸರ್, ಇವೊಂದು 2 ಗಿಡ ಅದಾವೆ ಸರ್. ಇಲ್ಲೊಂದು ಅಲ್ಲಿಂದ ಹಚ್ಚಿದ ಸರ್. 2 ಗಿಡ ಅದಾವೆ ಸರ್. ಆಮೇಲೆ ಸುತ್ತಲೂ ಕರಿಬೇವು ಕೂಡ ಒಂದು 30 ಗಿಡ ಅದಾವೆ ಸರ್. ಕರಿಬೇವು ಸುತ್ತಲೂ ಹಚ್ಚಿವ್ ಸರ್. ಇವಾಗೆಲ್ಲ ಕರಿಬೇವು ಮಾರಾಟ ಮಾಡ್ತೀವಿ. ಇನ್ನು ಚಿನ್ನ ಈಗ ಚಲೋ ಸರ್, ನೀವು ಹಚ್ಚವರಲ್ರಿ. ಇದು ಬಂಗಾರದ ವರ್ಣದ ಪಪ್ಪಾಯಿ ಸರ್. ಇವೊಂದು 3 ಗಿಡ ಅದಾವೆ ಸರ್. ಹ್ಞೂ ಸರ್. ಇನ್ನೂ ಹಣ್ಣಾಗಿಲ್ಲ ಸರ್. ಇದೆ ಸರ್ ರೋಸ್ ವಾಟರ್ ಆ್ಯಪಲ್. ಹ್ಞೂ ಸರ್. ಇದು ಹೆಂಗೆ? ಇದು ವರ್ಷಕ್ಕೆ 2 ಫಲ ಬರ್ತದೆ ಸರ್. ವರ್ಷಕ್ಕೆ 2 ಫಲ? ಹೌದು. ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರು, ಶುಗರ್ ಇದ್ದವರು ಬೇಕಾದಷ್ಟು ತಿನ್ಬೋದು ಸರ್ ಇದನ್ನು. ಅಂದ್ರೆ ಹಣ್ಣು ಸರ್? ಹಣ್ಣು ಸರ್. ಇದು ಒಂದೊಂದು ಗೊಂಚಲು ಬಿಡುತ್ತೆ ಸರ್. ಅದು ಇದು ಒಂದು 60-70 kg ಬಿಡುತ್ತೆ ಸರ್. ಒಂದು 2 ವರ್ಷ ಆದ್ಮೇಲೆ ಸರ್. 2 ವರ್ಷ? ಹೌದು ಸರ್. ಈಗ ಹಾಗೆ ಈ ಸರಿ ಬ್ಯಾಸಿಗೆ ಫಲ ಬಿಡುತ್ತೆ ಸರ್ ಅದು. ಹ್ಞೂ ಸರ್. ಅವಕಾಡ? ಹ್ಞೂ ಸರ್. ಅವಕಾಡ ಇವು ಎಷ್ಟು? ಇವು 32 ಸರ್. 32? ಹ್ಞೂ ಸರ್. ಇದು ಸಣ್ಣ ಗಿಡ ಸರ್. ಆ ಕಡೆ ದೊಡ್ಡ ಸರ್. ಇದೊಂದು ಏನು ಸರ್, ಇದು ಉಷ್ಣವಲಯದಲ್ಲಿ ಬೆಳಿತಾವ ಅಂತ ಹೇಳಿ ಸರ್ ತಂದು. ಉಷ್ಣವಲಯದ? ಹೌದು ಸರ್. ಇದಕ್ಕೆ ಅಗ್ನಿ ಹೀಟ್ ಇರ್ಬೇಕು ಸರ್. ಶೀತ ಎಲ್ಲ ನಮ್ಮ ಕರ್ನಾಟಕದ ಎಲ್ಲಾದರೂ ಹಾಕ್ಬೋದು ಸರ್. ಕರ್ನಾಟಕದ ಎಲ್ಲಾದರೂ? ಹೌದು ಹೌದು. ಹ್ಞೂ ಸರ್. ಆಮೇಲೆ 30 ಗಿಡ ಮೊಟೋವ ಸರ್. 30 ಗಿಡ? 30 ಸರ್. 30. ಹಾಂ ಸರ್. ಹ್ಞೂ. ಆಮೇಲೆ ಇವು ಕಾಟಿಮಾನ್ ಮ್ಯಾಂಗೋ ಅಂತ ಹೇಳಿ ಸರ್. ಸರ್ ಯಾವ ಸರ್ ಇದು? ಇದು ವಾಟರ್ ಆ್ಯಪಲ್ ಸರ್. ಇದು ವಾಟರ್ ಆ್ಯಪಲ್? ಹೌದು ಹೌದು. ಒಂದು ಸಾಲ ಅದು ಸರ್. ಒಂದು ಸಾಲ ಇದು ಮಾಡಿ ಸರ್. ಹ್ಞೂ ಸರ್. ಅದೇ ಕಾಟಿಮಾನ್ ಮ್ಯಾಂಗೋ ಸರ್. ಅದು ಇದು ಸರ್. ಇವು ಸರ್. ಇದು ಕಾಟಿಮಾನ್ ಮ್ಯಾಂಗೋ 365 ದಿವಸ ಫಲ ಕೊಡ್ತಂತ ಹೇಳಿ ಸರ್. 365 ದಿವಸ ಫಲ? ಹೌದು. ಹ್ಞೂ ಸರ್. ಹಾಂ, ಹಿಂಗೆ ತಂದ ಸರ್. ಇದನ್ನು ಅಲ್ಲಿ ಶಿವಮೊಗ್ಗದ ತಂದ ಸರ್. ಶಿವಮೊಗ್ಗದ? ಹಾಂ, ಹೊರಸಿನ ನರ್ಸರಿ ತಂದ ಸರ್. ಇವು ಎಗ್ ಫ್ರೂಟ್ ಅಂತ ಹೇಳ್ರಿ. ಎಗ್ ಫ್ರೂಟ್ ಸರ್? ಎಗ್ ಫ್ರೂಟ್, ತತ್ತಿ ಹಣ್ಣು. ಒಂದು ಎಗ್ ಫ್ರೂಟ್ 5 ಗಿಡ ಸರ್. 5 ಗಿಡ ಸರ್? ಹ್ಞೂ ಸರ್. ಹ್ಞೂ ಸರ್. ಅಂತೇಳಿ ಅದು ಹೊಸ ತಳಿ ರೀ. ಅದು ಬಂತು. ಅದು ಶ್ರೀಲಂಕಾ ತಳಿ ಅಂತ ಸರ್. ಅದು ಶ್ರೀಲಂಕಾದ ತಳಿ. ವಿದೇಶಿ ತಳಿ ಯಾವ್ದವ್ರು ನಿಮ್ಮ ಹತ್ರ ಸದ್ಯ ಅಂದ್ರೆ? ಕಾಟಿಮಾನ್ ಮ್ಯಾಂಗೋ ಐತೆ ಸರ್. ಮ್ಯಾಂಗೋ ಮೊಟೋವಾ? ಕಾಟಿಮಾನ್ ಮ್ಯಾಂಗೋ ಎಲ್ಲಿದೆ? ಥೈಲ್ಯಾಂಡ್ ದೇಶದ್ದು ಸರ್. ಹ್ಞೂ ಸರ್. ಥೈಲ್ಯಾಂಡ್. ಶ್ರೀಲಂಕಾದ್ದು ಮೊಟೋವಾ ಸರ್. ಹ್ಞೂ ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಂದು ರೈತರ ಚಾನಲು, ರೈತರಿಗೆ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಇದ್ದೀನಲ್ಲ, ಅದೇ ರೀತಿ ಒಂದು ಅದ್ಭುತವಾದ ವಿಡಿಯೋನೇ ನಾನು ನಿಮ್ಗೆ ಒಬ್ಬನೇ. ಅದು ಯಾವುದಪ್ಪ ಅಂದ್ರೆ ವಿಜಯನಗರ ಜಿಲ್ಲೆಯ ಹೂವಿನಹಳ್ಳಿ ತಾಲೂಕಿನ ಕೊಳಚಿ ಗ್ರಾಮದ ಇವರು ನಿವೃತ್ತ ಕಂಡಕ್ಟರ್. ಅವರು ತಮ್ಮ ಒಂದು ಮನೆಯ ಮುಂದೆ ಸುಮಾರು ಒಂದು ಅರ್ಧ ಎಕರೆಯಲ್ಲಿ ಅವರು ಹಲವಾರು ಗಿಡಗಳನ್ನ ನೆಟ್ಟಾರ. ಜೊತೆಗೆ ಅದು ಏನಂದ್ರೆ ನೈಸರ್ಗಿಕ ಕೃಷಿ. ಇವತ್ತು ಅವ್ರು ಯಾವುದೇ ಉಳುಮೆ ಮಾಡ್ಲಾರ್ದಂಗೆ ಬೆಳೆಸ್ತಾರೆ. ಸುಮಾರು ವೆರೈಟಿ ಗಿಡಗಳನ್ನು ಅವರು ಬೆಳೆಸ್ಯಾರ. ಜೊತೆಗೆ ಅವ್ರದ್ದು ಒಂದು ಕೃಷಿ ಏನಪ್ಪ ಅಂತಂದ್ರೆ ಅದ್ಭುತವಾದ ಕೃಷಿ ಅನುಭವ ಐತಿ ಅವ್ರ ಕಡೆ. ಯಾಕಂದ್ರೆ ಕಂಡಕ್ಟರ್ ಅಂದ್ಕೂಡ ಬರೀ ಟಿಕೆಟು ಕೊಡೋದು ತೊಗೊಳೋದಲ್ಲ, ಅವ್ರ ಕೃಷಿ ಯಾವ ಥರ ಮಾಡಿದ್ರೆ ಲಾಭ ಐತಿ, ಕೃಷಿ ಏನು ನಾವು ಮಾಡ್ಬೋದು ಅಂಥೇಳಿ ವಾರ್ಷಿಕ ಬೆಳೆಗಳನ್ನು ಬೆಳೆದಾರ. ಅವರ ಈ ಬೆಳೆಗಳ ಮಾಹಿತಿ ಸಂಪೂರ್ಣ ನಿಮಗೆ ಸಿಗಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಜೊತೆ ಮಾತಾಡ್ಕೊಂಡು. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು, ನಿಮ್ಮೂರು, ನಿಮ್ಮ ವಿಳಾಸ ಹೇಳ್ರಿ ಸರ್. ನಮ್ಮ ಹೆಸರು ಚಿಕ್ಕವೀರಪ್ಪ ಅಂತೇಳಿ. ನಾನು ನಿವೃತ್ತ ಕಂಡಕ್ಟ್ರು. KSRTCದಲ್ಲಿ ನಿವೃತ್ತ ಕಂಡಕ್ಟ್ರು. ನಾನು ನಿವೃತ್ತಿ ಆಗಿದ್ದೇನೆ. ಆದಮೇಲೆ ನನ್ನ ಜೀವನಕ್ಕೋಸ್ಕರ ನಮಗೆ ಪೆನ್ಷನ್ ಇಲ್ಲ. ಅದಕ್ಕೋಸ್ಕರ ನಾನು ಅರ್ಧ ಎಕರೆ ಹೊಲದಲ್ಲಿ, ನಮ್ಗೆ ಇರ್ತಕ್ಕಂಥ ಅರ್ಧ ಎಕರೆ ಹೊಲದಲ್ಲಿ
ಒಂದು ಯಾವುದೋ ಒಂದು ಬೇಸಾಯ ಮಾಡ್ಬೇಕಂತೇಳಿ ಮಾಡಿ ಹಣ್ಣಿನ ಗಿಡಗಳು ಹಚ್ಚಿದ್ದೀನಿ. ಯಾಕೆ ವಾತಾವರಣ ನಾವು ಉತ್ತಮವಾಗಬೇಕಲ್ಲ, ಈಗ ಎಲ್ಲ ಕಲುಷಿತ ವಾತಾವರಣ ಆಗಿದೆ. ನಾವು ಗಿಡಗಳು ಹಚ್ಚೋದ್ರಿಂದ ಒಳ್ಳೆಯ ವಾತಾವರಣ ಆಗುತ್ತೆ ಅಂತೇಳಿ ಗಿಡ ಹಚ್ಚಿದ್ದೇನೆ ಸರ್. ಇದು ಮಟೋವಾ ಅಂತೇಳಿ ಗಿಡ ಇದು. ಸರ್ ಮೊಟೋವಾ ಇದು ಮಟೋವಾ ಅಂತೇಳಿ. ಹಾಂ ಸರ್. ಇದು ವರ್ಷದಲ್ಲಿ 3 ಸಾರಿ ಬಿಡುತ್ತೆ. ವರ್ಷದಲ್ಲಿ 3 ಸಾರಿ. ಹಾಂ, ಒಂದೊಂದು ಸಾರಿ ಬಿಟ್ಟರೆ 1 ಕ್ವಿಂಟಲ್ ಹಣ್ಣು ಬಿಡುತ್ತೆ. ಇದು ಕ್ವಿಂಟಲ್ ಸರ್? ಹೌದು ಸರ್, 3 ವರ್ಷ ಆದಮೇಲೆ ಬಿಡುತ್ತೆ ಸರ್ ಅದು. ಇದು 3 ಸಾರಿ ಬಿಡುತ್ತೆ. ಎಷ್ಟು ವರ್ಷ ಸರ್ ಇದು? ಈಗ ಹಚ್ಚಿ 3 ತಿಂಗಳು ಸರ್. ಈಗ ಸರ್ ಎಲ್ಲಿ ತಂದ್ರಿ? ಹೆಂಗೆ? ಇದು ನಾವು ತೀರ್ಥಹಳ್ಳಿಯಲ್ಲಿ ತಂದ್ವಿ ಸರ್. ತೀರ್ಥಹಳ್ಳಿ? ಹೌದು ಸರ್, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ. ಹೆಂಗೆ ತಂದ್ರಿ ಸರ್? ಅಲ್ಲಿ 250 ರೂಪಾಯಿ ಹೇಳಿದೆ ಸರ್ ಅವರು. 250? ನಮ್ದು ಸ್ವಂತ ಬಾಡಿಗೆ ಸರ್ ಗಾಡಿ. ನಾವು ಲಕ್ಷ್ಮಣ ಫಲ ಅಂತ ಅದಾವೆ ಸರ್. ಆಮೇಲೆ ಲಿಂಬು ಹಚ್ಚಿದ್ದೀವಿ ಸರ್. ಲಿಂಬು ಸರ್? ಇದು ಇದು ಮೊಟೋವಾ ಅಂತ ಹಣ್ಣಿನ ಗಿಡ ಸರ್ ಇವು. ಇದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡ್ರು ಸರ್. ಇದು ಹೊಂದ್ಕೋಬೇಕು ಸರ್ ಇದು. ಆಮೇಲೆ ಕರಿಬೇವು ಗಿಡ ಅದಾವೆ ಸರ್. ಕರಿಬೇವು? ಇವು ಕರಿಬೇವು ಸರ್. ಆಮೇಲೆ ತೆಂಗಿದೆ ಸರ್ ಅಲ್ಲಿ. ಆಮೇಲೆ ರಕ್ತ ಚಂದನ ಸರ್. ರಕ್ತ ಚಂದನ ಸರ್? ಅದು ರಕ್ತ ಚಂದನ ಅದಾವೆ ರೀ, ಒಂದು 40 ಗಿಡ. ಅದು ರಕ್ತ ಚಂದನ ಸರ್ ಹಚ್ಚಿದ್ದೀವಿ ಸರ್. ಆಮೇಲೆ ಇದು ಬಟರ್ ಫ್ರೂಟು ಅಥವಾ ಅವಕಾಡು. ಅವಕಾಡು ಇದೆ ಸರ್. ರೋಸ್ ವಾಟರ್ ಆ್ಯಪಲ್ ಅಂತ ಇದೆ ಸರ್. ರೋಸ್ ವಾಟರ್ ಆ್ಯಪಲ್ ಇದೆ ಸರ್. ಇದು ಯಾವ್ದು ಸರ್? ಇದೆ ಸರ್, ರೋಸ್ ವಾಟರ್ ಆ್ಯಪಲ್. ಹ್ಞೂ ಸರ್. ಸರ್ ಇದು ಹೆಂಗೆ? ಇದು ವರ್ಷಕ್ಕೆ 2 ಫಲ ಬರ್ತದೆ ಸರ್. ವರ್ಷಕ್ಕೆ 2 ಫಲ? ಹೌದು. ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರು, ಶುಗರ್ ಇದ್ದವರು ಬೇಕಾದ್ರೆ ತಿನ್ಬೋದು ಸರ್ ಇದನ್ನು. ಅಂದ್ರೆ ಹಣ್ಣು ಸರ್? ಹಣ್ಣು ಸರ್. ಇದು ಒಂದೊಂದು ಗೊಂಚಲು ಬಿಡುತ್ತೆ ಸರ್. ಅದು ಇದು ಒಂದು 60-70 kg ಬಿಡುತ್ತೆ ಸರ್. ಒಂದು 2 ವರ್ಷ ಆದ್ಮೇಲೆ ಸರ್. 2 ವರ್ಷ? ಹೌದು ಸರ್. ಈಗ ಹಾಗೆ ಈ ಸರಿ ಬ್ಯಾಸಿಗೆ ಫಲ ಬಿಡುತ್ತೆ ಸರ್ ಅದು. ಹ್ಞೂ ಸರ್. ಅದು ಸೇಮ್? ಹ್ಞೂ ಸರ್. ಒಂದು ಸರ್ ಯಾವಾಗ ಯಾವ ಸೀಸನಿಗೆ ಬಿಡ್ಬೋದು ಹಣ್ಣು? ಇದು ವರ್ಷಕ್ಕೆ 2 ಸಾಲ ಬ್ಯಾಸಿಗೆ ಬರುತ್ತೆ ಸರ್. ಅದು ಬ್ಯಾಸಿಗೆ ಸರ್? ಹೌದು ಸರ್. ಇದು ಬ್ಯಾಸಿಗೆ ಒಳಗೆ ಇದು 90% ಒಂದು ಹಣ್ಣಲ್ಲಿ 90 ಭಾಗ ಇದು ಇರುತ್ತೆ ಸರ್, ನೀರು. ಅದಕ್ಕೆ ಇದನ್ನು ಕನ್ನಡದಲ್ಲಿ ನೀರು ಸೇಬು ಅಂತಾರೆ. ಇದಕ್ಕೆ ನೀರು ಸೇಬು? ಹ್ಞೂ ಸರ್, ಇದಕ್ಕೆ ನೀರು ಸೇಬು ಅಂತ. ಎಷ್ಟದ ಸರ್ ಈ ನೀರು ಸೇಬು? ಇವು 44 ಗಿಡ ಅದಾವೆ ಸರ್. 44 ಗಿಡ ಸರ್? ಸರ್. ಸರ್ ಸಾಲಿನ ಎಷ್ಟು ಇಟ್ಕೊಂಡ್ರಿ? ಸಾಲಿನ 15 ಅಡಿ ಸರ್. ಗಿಡದ ಗಿಡಕ್ಕೆ 13 ಅಡಿ ಸರ್. 13 ಅಡಿ ಹೆಂಗ? 40 ಗಿಡಗಳನ್ನ? 44 ಗಿಡ ಸರ್. 44 ಗಿಡ ಸರ್. ಸರ್ ಇವು ಎಲ್ಲಿ ಬೆಳಿತೇವು? ಏನು ಸರ್, ಇದು ಉಷ್ಣವಲಯದಲ್ಲಿ ಬೆಳಿತಾವ ಅಂತ ಹೇಳಿ ಸರ್ ತಂದು. ಉಷ್ಣವಲಯದ? ಹೌದು ಸರ್. ಇದಕ್ಕೆ ಅಗ್ನಿ ಹೀಟ್ ಇರ್ಬೇಕು ಸರ್. ಶೀತ ಎಲ್ಲ ನಮ್ಮ ಕನ್ನಡದ ಎಲ್ಲಾದರೂ ಹಾಕ್ಬೋದು ಸರ್. ಕರ್ನಾಟಕದ ಎಲ್ಲಾದ್ರೂ? ಹೌದು. ಹ್ಞೂ ಸರ್. ಹ್ಞೂ ಸರ್. ಸರ್ ನಮಗೆ ತೋರಿಸಿದ್ದು 2 ವೆರೈಟಿ ಸರ್. ಅದು ಒಂದು ಮಟೋವಾ, ಇದು ಒಂದು ರೋಸ್ ವಾಟರ್ ಆ್ಯಪಲ್. ರೋಸ್ ವಾಟರ್ ಸರ್. ಇವು ಅವಕಾಡೋ ಬಟರ್ ಫ್ರೂಟ್ ಅಂತಾರೆ ಸರ್ ಇವಕ್ಕೆ. ಅವಕಾಡ? ಹ್ಞೂ ಸರ್. ಅವಕಾಡ. ಸರ್ ಇವು ಎಷ್ಟು? ಇವು 32 ಸರ್. 32? ಹ್ಞೂ ಸರ್. ಇದು ಸಣ್ಣ ಗಿಡ ಸರ್, ಆ ಕಡೆ ದೊಡ್ಡ ಸರ್. ಬೆಣ್ಣೆ ಹಣ್ಣು ಇವು 32 ಸರ್. 32 ಸರ್. ಆಮೇಲೆ 30 ಗಿಡ ಮಟೋವಾ ಸರ್. 30 ಗಿಡ? 30 ಸರ್. 30. ಹಾಂ ಸರ್. ಹ್ಞೂ. ಆಮೇಲೆ ಇವು ಕಾಟಿಮಾನ್ ಬ್ಯಾಂಗೋ ಅಂತ ಹೇಳಿ ಸರ್. ಸರ್ ಯಾವ ಸರ್ ಇದು? ಇದು ವಾಟರ್ ಆ್ಯಪಲ್ ಸರ್. ಇದು ವಾಟರ್ ಆ್ಯಪಲ್? ಹೌದು. ಒಂದು ಸಾಲ ಅದು ಸರ್. ಒಂದು ಸಾಲ ಇದು ಮಾಡಿ ಸರ್. ಓ, ಇದು ಕಾಟಿಮಾನ್ ಮ್ಯಾಂಗೋ. 365 ದಿವಸ ಫಲ ಕೊಡ್ತಂತ ಹೇಳಿ ಸರ್. 365 ದಿವಸ ಫಲ? ಹೌದು. ಹೌದು ಸರ್. ಹಾಂ, ಹಿಂಗೆ ತಂದ ಸರ್. ಇದನ್ನು ಅಲ್ಲಿ ಶಿವಮೊಗ್ಗದ ತಂದ ಸರ್. ಶಿವಮೊಗ್ಗದ? ಹಾಂ, ವರಸಿನ ನಷ್ಟ ತಂದ ಸರ್. ಹಾಂ, ಒಂದು 15 ಗಿಡ ಅದಾವೆ ಸರ್. ಇದು 15 ಸರ್? ಹ್ಞೂ ಸರ್. ಸರ್ ಆಮೇಲೆ ನೆಕ್ಸ್ಟ್ ಇದು ಒಂದು ಹಲಸು ಒಂದು 3 ಅದಾವೆ ಸರ್. ಹಲಸು ಸರ್? ಹ್ಞೂ ಸರ್. ಹಲಸಿನ ಗಿಡ 3 ಅದಾವೆ. ಹಾಂ ಸರ್. ಆಮೇಲೆ ಕಬ್ಬು ನಾಟಿ ಮಾಡಿದ್ದೇವೆ. ಕಬ್ಬು ಸರ್? ಹ್ಞೂ ಸರ್. ಬಾಳೆ ಇದೆ. ಬಾಳೆ ಒಂದು 15-20 ಬಾಳೆ ಗಿಡ ಅದಾವೆ ಸರ್. ಫಲ ಕೊಡ್ತಾ ಇದ್ದಾವೆ ಸರ್ ಅವು. ಇದು ವಿಶೇಷ ತಳಿ ಸರ್. ಅದು ಪಪ್ಪಾಯಿ. ಪಪ್ಪಾಯಿ ಸರ್? ಹಾಂ, ಇದು ನೋಡ್ಬೇಡಿ ಸರ್. ಪಪ್ಪಾಯಿ ಇದು ವಿಶೇಷ ತಳಿ. ಹಣ್ಣು ಬಂಗಾರದ ಕಲರ್ ಸರ್. ಬಂಗಾರ ಕಲರ್ ಹಣ್ಣು ಸರ್? ಹ್ಞೂ ಸರ್. ಬಂಗಾರದ ಕಲರ್ ಹಣ್ಣು ಸರ್ ಅದು. ಇದು ಹಲಸು ಸರ್? ಹಲಸು ಸರ್. ಆಮೇಲೆ ನುಗ್ಗೆ, ಭಾಗ್ಯ ತಳಿ ನುಗ್ಗೆ ಇದೆ ಸರ್. ಈ ಒಂದು 25 ಗಿಡ ಸರ್. ಇವು 25 ಗಿಡ? ಹ್ಞೂ ಸರ್. ಇದು ಬಂಗಾರದ ವರ್ಣದ ಪಪ್ಪಾಯಿ ಸರ್. ಇವೊಂದು 3 ಗಿಡ ಅದಾವೆ ಸರ್. ಹ್ಞೂ ಸರ್. ಇನ್ನು ಹಣ್ಣಾಗಿಲ್ಲ ಸರ್. ಕಾಯಿ ಇದೆ. ದಿನಕ್ಕೆ ಇವು ಏನ ಇರ್ತಾವು ಅಂದ್ರೆ ಏನಾರು ಒನ್ ಟೈಮ್ ಹಚ್ಚಿದ್ರೆ? ಇದೊಂದು 3 ವರ್ಷ ತನಕ ಸರ್. 3 ವರ್ಷ? 3 ವರ್ಷ ಇರ್ತಾರೆ? ಹೌದು. ಹ್ಞೂ ಸರ್. ಹ್ಞೂ ಸರ್. 3 ವರ್ಷ ಸರ್. ಅಂದ್ರೆ ಇದು 3 ವರ್ಷವರೆಗೆ ಇದನ್ನ ನಾವು ಫಲ ಬಿಡ್ತಾನೆ ಇರ್ತ ಸರ್. ಈಗ ಹಚ್ಚಿ ಒಂದು 5 ತಿಂಗಳ ಸರ್. ಈಗ ಕಾಯಿ ಬಂದ ಸರ್? ಹ್ಞೂ ಸರ್. ಸರ್ ಇದು ಬೀಜನ ಗಿಡನ? ನಾ ತಂದು ಸಸಿತೀನಿ ಸರ್. ಈ ಸಲ ಹಣ್ಣು ಕಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಬೀಜ ಇದ್ರೆ ಮತ್ತೆ ಚಲೋ ಮಾಡ್ತೇವೆ ಸರ್. ಆಮೇಲೆ ರೈತರು ಕೇಳಿದ್ರೆ ಕೊಡ್ತೇವೆ ಸರ್. ಹ್ಞೂ ಸರ್. ಇವು ಎಗ್ ಫ್ರೂಟ್ ಅಂತ ಹೇಳ್ರಿ. ಎಗ್ ಫ್ರೂಟ್ ಸರ್? ಎಗ್ ಫ್ರೂಟ್, ತತ್ತಿ ಹಣ್ಣು. ಹೌದು. ಎಗ್ ಫ್ರೂಟ್ 5 ಗಿಡ ಅದಾವೆ ಸರ್. 5 ಗಿಡ ಸರ್? ಹ್ಞೂ ಸರ್. ಹ್ಞೂ ಸರ್. ಆಮೇಲೆ ಮೋಸಂಬಿ ಒಂದು 2 ಅದಾವೆ ಸರ್. ಮೋಸಂಬಿ? ಹ್ಞೂ ಸರ್. ಸರ್ ನಾವು ನಮ್ಮ ತಂದೆಯವರೆಲ್ಲ ಬೇಸಾಯ ಮಾಡಿದಾರೆ ಸರ್. ಹಿಂಗಾಗಿ ನಾವು ರೈತಕ್ಕೆ ಮಂತಂದ್ರೆ ಸರ್ ನಾವು. ಹಿಂಗಾಗಿ ನಮಗಿದು ಮಾಡಿದ್ವಿ ಸರ್. ಸರ್ ವಯಸ್ಸಾಗಿತ್ತು, ಸುಮ್ಮನೆ ಇರ್ಬೋದಿತ್ತು. ಇವೆಲ್ಲ ಗಿಡ
ಅಲ್ಲ ಸರ್ ಈಗ ನಮ್ದು ಏನಂದ್ರೆ ಫಲ ಹಾಕಿದವ್ರೆ ಹಾಂ ಸರ್. ಇದು ಹುಲ್ಲು ಒಂದು ತಕೊಂಬಿಟ್ರೆ ಮುಗಿತ್ರಿ. ಹಾಂ ಕಸ ಒಂದು ತೆಗೆದ್ಬಿಟ್ಟು ಅದನ್ನ ಕಸ ಇಲ್ಲೇ ಬಿಡ್ತಾರೆ, ಮಾಡ್ಬಿಡ್ತಾರೆ. ಅದು ಗೊಬ್ಬರ ಆಗುತ್ತೆ. ಇದು ನಮ್ದು ಏನು ತಲೆಡ್ದ ಬೆಳಿತೇವೆ, ನೀರೊಂದು ಮೋಟ್ರ್ ಒಂದು ಚಲೋ ಮಾಡೋದ್ರೆ ಅಷ್ಟೇ ಕೆಲಸ ನಮ್ಮದು. ನೀರಷ್ಟೇ ಅದು ಡ್ರಿಪ್ ಮುಖಾಂತರ ಸರ್. ಅದು ಡ್ರಿಪ್ ಸರ್, ಮೋಟ್ರ್ ಒಂದು ಚಲೋ ಮಾಡೋದು ಅಷ್ಟೇ ಕೆಲಸ ಸರ್. ಹಿಂಗಾಗಿ ಈ ಥರ ಮಾಡ್ಯಾವ ಸರ್, ಒಂದು ಯೋಜನೆ ಮಾಡಿ ನೋಡು ಭಗವಂತ ಇಚ್ಛೆ ಅದು. ನಮ್ಮ ಜೀವನಕ್ಕೇನು ಕಷ್ಟ ಇಲ್ರಿ ಸರ್. ನಿಮ್ಗೆ ಈ ಥರ ಗಿಡ ಹಚ್ಚಿದಾಗ ಯಾರು ಬೈದಿರ್ಬೇಕು? ಹಾಂ, ಅಂದರೆ ಈತೇನು ಮಾಡ್ತಾನೆ ಆತೇನು ಮಾಡ್ತಾನೆ, ಇದೇನು ಇದಾಗ ಬಸ್ನಾಗ ಕಣ್ಣು ಚೀಟಿ ಟಿಕೆಟ್ ಹರಿದತ್ತು ಈತೇನು ಮಾಡ್ತಾನೆ ಇತ್ತ ಅಂತೇಳಿ. ರೋಸ್ ವಾಟರ್ ಆ್ಯಪಲ್ 44 ಸರ್. ಆಮೇಲೆ ಮೊಟೋವಾ 30 ಸರ. ಆಮೇಲೆ ಇದು ಬಟರ್ ಫ್ರೂಟು ಅದು ಒಂದು 32 ಸರ. 3 ಹಲಸು, ಒಂದು 2 ಮೋಸಂಬಿ, ಒಂದು 3 ಪಪ್ಪಾಯಿ, ಒಂದು 25 ಬಾಳೆ. ಆಮೇಲೆ ಏನು ಸರ ಕಾಟಿಮಾನ್ ಮ್ಯಾಂಗೋ ಅಂತೇಳಿ ಸರ, ಅದೊಂದು ತಳಿ, ಅದು ಒಂದು 30 ಗಿಡ ಅದಾವೆ ಸರ್. ಹೆಗ್ಗೆ 50 ಎಗ್ ಫ್ರೂಟ್ ಒಂದು 5 ಅದಾವೆ ಸರ್. ಇದು ಕಂಚಿಕಾಯಿ ಅಂತ ಉಪ್ಪಿನಕಾಯಿ ಹಾಕ್ತಾರಲ್ಲ ಸರ್, ಇವೊಂದು 2 ಗಿಡ ಅದಾವೆ ಸರ್. ಇಲ್ಲೊಂದು ಅಲ್ಲಿಂದ ಹಚ್ಚಿದ್ರು ಸರ್, 2 ಗಿಡ ಅದಾವೆ ಸರ್. ಆಮೇಲೆ ಸುತ್ತಲೂ ಕರಿಬೇವು ಕೂಡ ಒಂದು 30 ಗಿಡ ಅದಾವೆ ಸರ್. ಕರಿಬೇವು ಸುತ್ತಲೂ ಹಚ್ಚೇವು ಸರ್. ಇವಾಗೆಲ್ಲ ಕರಿಬೇವು ಮಾರಾಟ ಮಾಡ್ತೀವಿ ಇನ್ನು ಚಿನ್ನ ಈಗ ಚಲೋ ಸರ್. ಹಚ್ಚೇವಲ್ಲ ನಮ್ಮ ಜೀವನಕ್ಕೋಸ್ಕರ ಸರ್. ಯಾಕಂದ್ರೆ ನಮಗೆ ಎಲ್ಲ ಯಾರೇ ಸರ್ಕಾರಿ ನೌಕರಿ ಮಾಡಿದ್ರು ಅವ್ರಿಗೆ ಪೆನ್ಷನ್ ಬರ್ತದೆ, ನಮಗೆ ಪೆನ್ಷನ್ ಇಲ್ಲ ಸ್ವಾಮಿ. ಸ್ಪೆಷಲ್ KSRTC ಡ್ರೈವರ್ಸ್ ಕಂಡಾಗ ನಮ್ಗೆ ಯಾರ್ಯಾರು ಒಟ್ಟು KSRTC ಒಳಗೆ ಅವ್ರು ಯಾರಿಗೆ ಪೆನ್ಷನ್ ಕಡಿಮೆ ಸರ್, 1000-2000 ಕೊಡ್ತಾರೆ ಸರ್. ಏನು ಮಾಡ್ಕೊಳ್ರಿ, ಅದಕ್ಕೆ ನಾವು ನಮ್ಮ ಜೀವನಕ್ಕೆ ನಾವು ಮಾಡ್ಕೋಬೇಕಲ್ಲ ಸರ್. ಈಗ ನಮ್ಮದು ಈಗ ಮುಪ್ಪಿನ ವಯಸ್ಸು ಸರ್ ನಮ್ಮದು. ಈಗ ಏನು ಮಾಡೋದ್ರಿ, ಈಗ ಸಾಕಿದ್ದಪ್ಪ ನಮಗೆ ಫಲ ಚಲೋ ಆದ್ರೆ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಆದ್ರೆ ಭಾಳಷ್ಟು ಹೆಲ್ಪ್. ಹ್ಞೂ ಸರ್, ನಾವು ಏನು ಹಾಕಂಗೆ ಗೊಬ್ಬರ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ ಸರ್. ಹ್ಞೂ ಸರ್, ನಾವು 34 ವರ್ಷ ಮನೆ. 34 ವರ್ಷ. 86ರಿಂದ 20 ಇಶ್ಯೂ ತನಕ ಮನೆ ನೋಡಿ ಸರ್. 86ನೇ ಇಶ್ಯೂ ಸರ್. ಅಲ್ಲಿ ಅದು ಅವಕಾಡಲ್ಲಿ ಹೂ ಬಿಟ್ಟಿದ್ದು ರೀ. ನಾವು ಸಣ್ಣ ಸಸಿಗೆ ಫಲ ಕೊಡಬಾರ್ದಂತ ಹೂವೆಲ್ಲ ಕಿತ್ತು ಹಾಕಿದ್ವಿ ಸರ್. ಗಿಡ ಬಲಿಲ್ಲ ಅಂತ ಹೇಳಿ ಸರ್. ಹ್ಞೂ ರೀ, ಇದ್ರಾಗ ಒಂದು ಗಿಡದಾಗ ಬಿಟ್ಟಿದ್ದು ಸರ್. ಇಲ್ಲಿ ಇದು ರೋಸ್ ವಾಟರ್ ಆ್ಯಪಲ್ ಸರ್. ಒಂದು ನೋಡಂತೇಳಿ ಹಣ್ಣು ಒಂದು ಗೊಂಚಲು ಬಿಟ್ಟಿರ್ತಾರೆ ಒಂದು ಗಿಡದಾಗ ರೀ. ತಿಂದಿವಿ ಸರ್, ಚೆನ್ನಾಗಿತ್ತು ಸರ್. ಹ್ಞೂ ಸರ್, ಎಂಥ ಕಲರ್ ಸರ್ ಅದು, ಭಾರಿ ಕಲರ್ ಸರ್. ಗುಲಾಬಿ ಹಣ್ಣಿನ ಕಲರ್ ಸರ್, ಇದು ಗುಲಾಬಿ ಕಲರ್ ಸರ್. ಗುಲಾಬಿ ಹೂವಿನ ಕಲರ್ ಬಂದು ಸರ್ ಅದು. ಅದಕ್ಕೆ ರೋಸ್ ಎಷ್ಟು ತಿಂದಿದ್ದು ಗಿಡ ಇದು ಸರ್ 2 ವರ್ಷದ 4 ತಿಂಗಳು ಆಯ್ತು ನೋಡಿ ಸರ್. ಸರ್ ನೀವು ರಿಟೈರ್ಡ್ 4 ವರ್ಷ ಆಯ್ತು? 5 ವರ್ಷ ಆಯ್ತು ಸರ್. 5 ವರ್ಷದಾಗ ಇದ್ರೆ ಸ್ಟಾರ್ಟ್ ರೀ? ಇಲ್ರಿ, ಫಸ್ಟ್ ಮನೆ ಕಟ್ಟಿವಿ ಸರ್. ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಬಂದ್ಮೇಲೆ ಹಚ್ಚಿವ ಸರ್ ನಾವು. ಇದು 2023 ಓಪನ್ ಆಯ್ತು ಸರ್ ಮನೆ ಸರ್. ಮೇ ತಿಂಗಳು ನಾವು ಮನೆ ಓಪನಿಂಗ್ ಮಾಡಿದ್ವಿ ಸರ್. ಅದು ಓಪನ್ ಆಗಿ ಒಂದು ಮಳೆಗಾಲಕ್ಕೆ ಜುಲೈ ತಿಂಗಳಿಗೆ ಹಚ್ಚಿ ನೋಡಿ ಸರ್. ಜುಲೈ 16 2023 ನಾಟಿ ಮಾಡಿ ಗಿಡ ಮಾಡಿ ಸರ್. ಕಟಿಂಗ್ ಮಾಡಿ ಅವ್ರಿಗೆ ಒಂದು 45 ಗಿಡ ಕೊಟ್ಟು ಕಳಿಸಿ ಸರ್. ನೀವು ಅಡಿಕೆ ಹ್ಞೂ, ನಮ್ಮ ದೋಸ್ತ್ರಿ ಅವರು ಅಡಿಕೆ ತೋಟ ಮಾಡ್ಯಾರ ಸರ್. ಎಲ್ಲೆಲ್ಲಿ ಗಿಡ ಹೋಗ್ಯಾವು ಅಲ್ಲೆಲ್ಲಿ ಇದು ಮಾಡಂತ ಕೊಟ್ಟಿದ್ದು ಸರ್. ಅವು ಗಿಡ ಇಟ್ಬಿಡೋವು ಸರ್. ಈಗ ಮಾಡ್ತಾವೆ ಸರ್. ಹ್ಞೂ, ಇನ್ನೊಂದು ಸರ್, ನಮ್ಮಲ್ಲಿ ಯಾರು ತಗೊಳಂಗಿಲ್ಲ ರೀ. ಅದ್ರ ಫಲ ಬಿಟ್ಟಂದ್ರೆ, ಅದು ಫಲ ತಿಂದಂದ್ರೆ ಅವಾಗ ಅವ್ರಿಗೆ ಆಸಕ್ತಿ ಬರ್ತದೆ. ಈಗ ಹಂಗೆ ಸುಮ್ಮ ಗಿಡ ಹಚ್ಚೋದು ಯಾರು ಹಚ್ತಾರೆ ರೀ? ಅವು ಅವಕಾಡೋ 200 ರೂಪಾಯಿ ಒಂದು ಗಿಡ ಸರ್. ಆಮೇಲೆ ಒಂದೊಂದು ಥರ ರೀ. ಎಲ್ಲಿ ಆಸಕ್ತಿ ಒಂದೊಂದು ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಹಿಡ್ಕೊಂಬರ್ತಾವೆ ಸರ್. ಯಾವ್ದೋ ಕೃಷಿ ಮೇಳಕ್ಕೆ ಹೋಗ್ರಿ, ಅಲ್ಲಿ ಗಿಡ ಅದಾವ ಅಂತ ತಗೊಂಡ್ಬಿಡ್ತಾವೆ ರೀ. ಹ್ಞೂ ಸರ್, ಒಟ್ಟು ಇಲ್ಲಿ ಹಂಗೆ ಬರಕ್ಕೆ ಬರಂಗಿಲ್ಲ ಸರ್. ಹಾಂ, ಒಟ್ಟು ಗಿಡ ತರ್ಬೇಕಾ? ಹಚ್ಬೇಕು ಸರ್, ನಾಟಿ ಮಾಡ್ಬೇಕು ಸರ್. ಸರ್ ಇನ್ನು ಏನು ಹಚ್ಬೇಕಂತ ಆಸೆ? ಏನಾದವ್ರು ಹೊಸ ತಳಿ ಮಾಡ್ಬೇಕಂತ ನಮ್ಮ ಸರ್ ಅಂತೇಳಿ. ಅದು ಹೊಸ ತಳಿ ರೀ, ಅದು ಬಂತು. ಅದು ಶ್ರೀಲಂಕಾ ತಳಿ ಅಂತ ಸರ್ ಅದು. ಹಾಂ, ಶ್ರೀಲಂಕಾದ ತಳಿ. ವಿದೇಶಿ ತಳಿ ಯಾವ್ದವ್ರು ನಿಮ್ಮ ಹತ್ರ ಸದ್ಯ ಅಂದ್ರೆ? ಕಾಟಿಮಾನ್ ಮ್ಯಾಂಗೋ ಐತೆ ಸರ್. ಮ್ಯಾಂಗೋ ಅದು ಮೊಟೋವಾ. ಕಾಟಿಮಾನ್ ಮ್ಯಾಂಗೋ ಎಲ್ಲಿದೆ? ಥೈಲ್ಯಾಂಡ್ ದೇಶದ್ದು ಸರ್. ಹ್ಞೂ ಸರ್, ಥೈಲ್ಯಾಂಡ್. ಶ್ರೀಲಂಕಾದ್ದು ಮೊಟೋವಾ ಸರ್. ಹ್ಞೂ ಸರ್. ಮತ್ತು ಆಮೇಲೆ ಅದು ಹಲಸು. ಹಾಂ ಸರ್, ಅದು ಥೈಲ್ಯಾಂಡ್ ದೇಶದ ಸರ್. ಹ್ಞೂ ರೀ ಸರ್. ಈಗ ಇಂದು ಅದು ಪಪ್ಪಾಯ ಗೋಲ್ಡನ್ ಕಲರ್ ಅದು ಅವ್ರನ್ನ ಕೇಳಿಲ್ಲ ರೀ. ಹಂಗೆ ಹೋದಿದ್ದು ಹಂಗೆ ಬರ್ಬೇಕಾದ್ರೆ ಅಲ್ಲಿ ಹಣ್ಣಿಂದ ನೋಡಿದ್ರೆ ಗಿಡನ ಒಂದು 3 ಹಿಡ್ಕೊಂಬಂದು ಸರ್. ಈಗ ನಮ್ಮ ನೋಡಿ ಇನ್ನೊಬ್ರು ಬೆಳಿಲ್ಲ ಅಂತ. ಈಗ ನಾವು ಒಬ್ಬರೇ ಈಗ ನಾವು ಎಲ್ಲ ಕೇಳಿರ್ತೇವೆ ಸರ್. ಈ ಕೇಳೋಕ್ಕಿಂತ ನಾವು ಹಚ್ಚಿ ಬೆಳೆದಂದ್ರೆ ಬಂದು ಅವರು ರೈತರು ನೋಡಿದರೆ ಹೌದಪ್ಪ ನಾವು ಬೆಳಿಬೇಕನ್ನೋ ಆಸಕ್ತಿ ಬರಲಿ ಅನ್ನೋ ಉದ್ದೇಶದಿಂದ ಮಾಡೀವಿ ಸರ್. ಈಗ ನಾವು ಹಂಗೆ ಸುಮ್ಮನೆ ಮೈಮೇ ಡ್ರೆಸ್ ಹಾಕ್ಯನೋದಕ್ಕೂ ಈಗ ಅದು ಹಣ್ಣು ಬಿಟ್ಟಾಗ ನಾವು ಅದನ್ನ ಕಟಾವು ಮಾಡೋದು ಎಷ್ಟು ಫರ್ಕ್ ಐತೆ ಸರ್. ಅದನ್ನು 1 ರೂಪಾಯಿಗೆ ಮಾರಲಿ, ಏಟ್ರಿ ಮಾಡಲಿ, ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಒಟ್ಟು ಫಲ ಬರ್ಬೇಕು ಗಿಡದಾಗ. ನಾವು ಇಷ್ಟು ಕಷ್ಟಪಡೋದಕ್ಕೂ ಅದು ಅನುಕೂಲ ಆಗುತ್ತೆ ಸರ್. ಮತ್ತು ಇದು 44 ಗಿಡ ಅದಾವಲ್ಲ ರೀ, ಇದ್ರಾಗ ಒಂದು 40 ಗಿಡ ಮಾತ್ರ 100% ಗ್ಯಾರಂಟಿ ಸರ್ ಬಿಡೋದು. ಗ್ಯಾರಂಟಿ? ಹೌದು, ಹ್ಞೂ ಸರ್. ಬೇಸಿಗೆ? ಹೌದು, ಏಪ್ರಿಲ್ ಮೇ ಸರ್. ಏಪ್ರಿಲ್ ಮೇ ಸರ್. ಸರಿ, ಮಾರ್ಚ್ ನಂತರ? ಹ್ಞೂ ಸರ್.
ಈಗ ನಾಳೆ ಜನವರಿಯಿಂದ ಹೂ ಬಿಡುತ್ತೆ ಚಲೋ ಸರ್ ಅದು. ಜನವರಿ ಈಗ ಹೂ ಬಿಡ್ತಾರೆ 3 ತಿಂಗಳು ಬೇಕು ಸರ್ ಹೂ ಬಿಟ್ಟ ಮ್ಯಾಕ ಅದು ಹಣ್ಣಾಗಲಿಕ್ಕೆ. ಈ ಸರ್ ಚೆಲ್ಲಿ ಹಾಂ ಒಂದು 45 ದಿನ 50 ದಿನ ಆದ್ಮೇಲೆ ಹೂ ಬಂದ್ಮೇಲೆ ನಾವು ಫ್ಲೋ ಹೊಡೆದು ಅದನ್ನು ಮುಚ್ಚಿಗೆ ಮಾಡ್ಯಾವ ಸರ್, ಹೊಲ ಕಸುವಾಗಲಿ ಅಂತೇಳಿ ಭೂಮಿ. ಆಮೇಲೆ ಬಾಳೆ ಹಚ್ಚಿವಲ್ಲ, ಅದು ಬಾಳೆ ಸಹ ಇದು ಬರ್ತಾರೆ ರೌದಿ, ಅದನ್ನು ನೆಲಕ್ಕೆ ಹಾಕಿಬಿಡ್ತಾವೆ ಸರ್. ಹ್ಞೂ ಸರ್, ಅದು ಗೊಬ್ಬರ ಆಗಲಿ ಉದ್ದೆ. ಅದು ಇದು ಎರೆಹುಳ ಭಾಳ ಅದಾವೆ ಸರ್ ಭೂಮಿಯಲ್ಲಿ. ಹೌದು ಸರ್, ಎರೆಹುಳ ಸಾಕಷ್ಟು ಅದಾವೆ ಸರ್ ಎರೆಹುಳ. ಹ್ಞೂ ಸರ್, ಬರೀ ಈಗ ಸ್ವಲ್ಪ ಹಿಂಗೆ ಕಡಿದು ಸಾಕು ಸರ್, ಹಂಗೆ ಎರೆಹುಳ ಪುದು ಬರ್ತಾವೆ ರೀ. ಸುಮಾರು ಒಂದು 30 ವರ್ಷ ಸರ್ ಸರ್ವಿಸ್. 34 ಸರ್. 34 ವರ್ಷ ಇವರು KSRTCಯಲ್ಲಿ ಕಂಡಕ್ಟರ್ ಆಗಿ ಸುಮಾರು ಡಿಪೋಗಳು, ಅವರು ಹಡಗಲಿ ಆಗಿರ್ಬೋದು, ಕೂಡ್ಲಿಗೆ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಇಷ್ಟೆಲ್ಲ ಇದರಲ್ಲಿ ಒಂದು ರೌಂಡ್ ಹೊಡೆದು ಅಲ್ಲಿ ಒಬ್ಬ ಒಳ್ಳೆಯ ನಿರ್ವಾಹಕರಾಗಿ ಕೆಲಸ ಮಾಡಿಕೊಂಡು ಇವತ್ತು ತಮ್ಮದು ಒಂದು 30 ಗುಂಟೆ, ಕನಿಷ್ಠ ಅಂದ್ರೆ ಒಂದು 20ರಿಂದ 30 ಗುಂಟೆಯಲ್ಲಿ ಸುಮಾರು ಒಂದು 250 ಗಿಡಗಳು ಸರ್. ಹಾಂ ಅದಾವೆ ಸರ್, 250 ಗಿಡ. ಅವು ವಿದೇಶಿ ತಳಿಗಳು ಸೇರಿಸಿ ಹೊಸ ತಳಿಗೆ ಹಣ್ಣುಗಳು ಅಂದ್ರೆ ನಾವು ನೋಡ್ಬೋದು. ಪಪಾಯಿ, ಗೋಲ್ಡನ್ ಕಲರ್ ಪಪಾಯಿ, ಆಮೇಲೆ ಎಗ್ ಫ್ರೂಟ್, ಆಮೇಲೆ ಅದು ಅವಕಾಡ, ಸುಮಾರು ವೆರೈಟಿಗಳು, ರೋಸ್ ವಾಟರ್ ಆ್ಯಪಲ್, ಈ ಥರ ಏಲಕ್ಕಿ ಬಾಳೆ, ಈ ಥರ ಹಲವಾರು ಬೆಳೆಗಳನ್ನ ಬೆಳೆದಾರ. ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಾವು 1977 ಇಸ್ವಿ ಸರ SLC ಮುಗಿಸಿದ್ವಿ ಸರ. ಆ ವರ್ಷ ಬರಗಾಲ ಬಿದ್ದುಬಿಡ್ತಾರೆ, ಮುಂದಕ್ಕೆ ಓದೋಕ್ಕಾಗಲಿ, ಬಡತನ ಜಾಸ್ತಿ ಇತ್ತು ನಮ್ಮದು. ಹಿಂಗಾಗಿ ಪಂಪ ವಿದ್ಯಾಪೀಠ ಅಂತ ಹೊಸಪೇಟೆ ಹತ್ರ ಐತೆ ಸರ್, ಅದು ವಯಸ್ಕ ಶಿಕ್ಷಣ ಸಮಿತಿ. ಅದು ಅಲ್ಲಿಗೆ ನಮ್ಗೆ ಒಂದು 6 ತಿಂಗಳು 5 ಮನೆಗಿರೋ ಬದಲು ಅಲ್ಲಿ ಕಳಿಸಿದ್ದು ಸರ್. ಅಲ್ಲಿ ನಾವು ಹೋಗಿ ಅಲ್ಲೆಲ್ಲ ತೋಟಗಾರಿಕೆ ಬಗ್ಗೆ ಆ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದು ಸರ್. ಕಡ್ಡಿ ಚಾಪಿ ಹೆಣೆಯೋದು, ಟೈಲರಿಂಗ್ ಬಗ್ಗೆ, ಇದು ತೋಟಗಾರಿಕೆ ಮಾಡೋದು ಹೆಂಗೆ ಎಲ್ಲ ಕಲಿಸಿದ್ದು ಸರ್. ನಾವು ಅಲ್ಲಿ ನಮಗೆ ಸ್ವಲ್ಪ ಇಂಪ್ರೂವ್ ಆಯ್ತು ಸರ್, ನಮಗೆ ಹೆಂಗೆ ಮಾಡಬೇಕು. ಹೌದು ರೀ, ಹ್ಞೂ ಸರ್. ಹಾಂ ಹ್ಞೂ ಸರ್. ಹ್ಞೂ ಮತ್ತೆ PUC ಮುಗಿಸಿದ್ದು ಸರ. ನಾವು PUC ಮುಗಿದ್ಮೇಲೆ ಇಂಟರ್ನ್ಶಿಪ್ ಅಂತೇಳಿ ಟ್ರೈನಿಂಗ್ ಸರ್. ಅದು ಕನ್ನಡ ಶಾಲೆ ಮಾಸ್ತರ್ ಆಗ್ಬೇಕು ಸರ್. ನಾವು ನಮ್ಮ ಮಾಸ್ತರ್ ಆಗ್ಬೇಕಂದ್ರೆ ಸಹ ಅವಾಗ ಓನ್ಲಿ ಏಜ್ ಅಂತೇಳಿ ತೊಗೊಂಡ್ಬಿಟ್ಟು ಸರ್, 40 ವರ್ಷ ಮೇಲ್ಪಟ್ಟು ಅಂತ ನಾವು ಹಂಗೆ ಉಳ್ಕೊಂಬಿಟ್ಟು ಸರ್. ನೆಕ್ಸ್ಟ್ ಟೈಮು ಓನ್ಲಿ ಮೆರಿಟ್ ಅಂತ ತೊಗೊಂಬಿಟ್ಟು ಸರ್. ಹಿಂಗಾಗಿ ನಾವು ಹಂಗೆ ಉಳ್ಕೊಂಬಿಟ್ಟಿವಿ ರೀ. ಮತ್ತು ಏನಪ್ಪ ಜೀವನ ಮಾಡೋಕೆ ಹೆಂಗೆ ಅಂತೇಳಿ ಕಂಡಕ್ಟ್ರಿಗೆ ಅಪ್ಲೈ ಮಾಡಿವಿ ಸರ್. ಅದು ಅಪಾಯಿಂಟ್ಮೆಂಟ್ ಆಯ್ತು ಸರ್. ಹ್ಞೂ, ಈ ಕನ್ನಡ ಶಾಲೆ ಮಾಸ್ತರ್ ಆಗ್ಬೇಕಾಯ್ತು ನಾವು. ಹ್ಞೂ ಸರ್. ಮತ್ತು ಏನು ಯಾವ ಥರ ಜೀವನ ಮಾಡ್ಬೇಕು. ಹ್ಞೂ ಸರ್, ಹ್ಞೂ ಸರ್. ರಿಟೈರ್ಡ್ ಆದ್ಮೇಲೆ ರೈತರಾಗ್ಯಾವ ಸರ್. ಹ್ಞೂ ಸರ್. ಸರ್ ಇದ್ರ ಯಾವ್ದು ನಿಮಗೆ